ನಮಃ ಸರ್ವೇಭ್ಯಃ ಸಂಸ್ಕೃತ ಬಂಧುಭ್ಯಃ येनाक्षरसमाम्नायमधिगम्य महेश्वरात् कृत्स्नं व्याकरणं प्रोक्तं तस्मै पाणिनये नमः. ಇವತ್ತಿನ ದಿನ ನಾವು ಮಹೇಶ್ವರ ಸೂತ್ರದ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ. ಹಿಂದೆ ಹಿಮಾಲಯದ ಸಾನು ಪ್ರದೇಶದಲ್ಲಿ ವರ್ಷೋಪಾಧ್ಯಾಯ ಹೇಳುವಂತಹ ಗುರುಗಳು ಇದ್ದರು. ಅವರ ಸಮೀಪ ತುಂಬ ವಿದ್ಯಾರ್ಥಿಗಳು ಅಧ್ಯಯನವನ್ನು ಮಾಡ್ತಾಯಿದ್ರು. ಆ ವಿದ್ಯಾರ್ಥಿಗಳ ಮಧ್ಯದಲ್ಲಿ ಒಬ್ಬ ಮಂದಮತಿಯಾದಂತಹ ವಿದ್ಯಾರ್ಥಿಯು ಕೂಡ ಇದ್ದ. ಈ ಮಂದಮತಿಯನ್ನು ನೋಡಿ ಬುದ್ಧಿವಂತರಾದ ಎಲ್ಲ ವಿದ್ಯಾರ್ಥಿಗಳು ಕೂಡ ಅವನನ್ನು ಅಪಹಾಸ್ಯ ಮಾಡ್ತಾಯಿದ್ರು. ಇದರಿಂದ ಆ ಮಂದಮತಿಯಾದಂಥ ವಿದ್ಯಾರ್ಥಿಗಳೇ ತುಂಬ ನೋವಾಗ್ತದೆ. ಅವನು ಆಲೋಚನೆ ಮಾಡ್ತಾನೆ, ವಿದ್ಯೆಯಾ ಹಿ ಯಶಃ ಗೌರವಂಚ ತತ್ ಕಥಂಚಿತ್ ವಿದ್ಯಾಂ ಸಂಪಾದಯೇಯಂ. ಅಂದರೆ ವಿದ್ಯೆಯಿಂದಲೇ ನನಗೆ ಯಶಸ್ಸು, ಗೌರವ ಇದೆಲ್ಲವೂ ಕೂಡ ಸಿಗ್ತದೆ. ಹಾಗಾಗಿ ಹೇಗಾದರೂ ಮಾಡಿ ನಾನು ವಿದ್ಯೆಯನ್ನು ಸಂಪಾದನೆ ಮಾಡಬೇಕು ಅಂಥೇಳಿ ಅವನು ಆಲೋಚನೆ ಮಾಡ್ತಾನೆ. ಹೀಗೆ ಆಲೋಚನೆಯನ್ನು ಮಾಡಿದಂಥ ಅವನು ಗುರುಗಳ ಅಪ್ಪಣೆಯನ್ನು ಪಡೆದು ಕೈಲಾಸ ಪರ್ವತದತ್ತ ತನ್ನ ಪ್ರಯಾಣವನ್ನು ಬೆಳೆಸ್ತಾನೆ. ಅಲ್ಲಿ ಗೌರವ ಅಂತ ತಪಸ್ಸನ್ನು ಕೂಡ ಆಚರಣೆ ಮಾಡ್ತಾನೆ. ಆ ಒಂದು ಸಂದರ್ಭದಲ್ಲಿ ಶಿವ ಪ್ರತ್ಯಕ್ಷನಾಗ್ತಾನೆ. ಶಿವ ಪ್ರತ್ಯಕ್ಷನಾದವನು 14 ಬಾರಿ ತನ್ನ ಡಮರುಗವನ್ನು ಅವನು ಬಾರಿಸ್ತಾನೆ. ಈ 14 ಬಾರಿ ಬಾರಿಸಿದಂತಹ ಡಮರುಗದ ಆ ಶಬ್ದವೇ ಮಹೇಶ್ವರ ಸೂತ್ರ. ಯಾಕೆಂತಂದರೆ ಮಹೇಶ ಅಂದರೆ ಈಶ್ವರ, ಈಶ್ವರನಿಂದ ಬಂದಂಥದ್ದು ಮಹೇಶ್ವರ ಅಂಥೇಳಿ ಆಯಿತು. ಹಾಗಾಗಿ ಈ ಸೂತ್ರಕ್ಕೆ ಪಾಣಿನಿ ಸೂತ್ರ ಅಂತೇಳಿ ಹೇಳ್ತೇವೆ, ಮಹೇಶ್ವರ ಸೂತ್ರ ಅಂತೇಳಿ ಹೇಳ್ತೇವೆ. ಯಾಕೆಂದರೆ ಮಹೇಶ್ವರನಿಂದ ಬಂದದ್ರಿಂದ ಮಹೇಶ್ವರ ಸೂತ್ರ, ಆನಂತರ ಅದನ್ನು ಪಾಣಿನಿ ಮಹರ್ಷಿಗಳು ಬರೆದದ್ರಿಂದ ಪಾಣಿನಿ ಸೂತ್ರ ಅಂತೇಳಿ ಕೂಡ ಹೇಳ್ತೇವೆ. ಇದರ ಓದುವಂಥ ಕ್ರಮವನ್ನು ನೋಡುವ. ಅ ಈ ಉಣ ರೋಲ್ದೃಕ್ ಎ ಓಂ ಐ ಔಚ್ ಹಯವರಟ್ ಲಣ ಞಮಗಣನಮ ಜಭಞ ಘಡದಶ ಜಬಗಡದಶ ಕಫ ಚಟಥ ಚಟತೌ ಕಪಯ ಶಶಸರ ಹಲ. ಹೀಗೆ 14 ಸೂತ್ರಗಳನ್ನು ರಚನೆ ಮಾಡಿದಂತಹ ಪಾಣಿನಿ ಮಹರ್ಷಿಗಳು ಅಷ್ಟಾಧ್ಯಾಯಿ ಹೇಳುವಂತಹ ಗ್ರಂಥವನ್ನು ಈ ಸೂತ್ರಗಳ ಆಧಾರದಿಂದಲೇ ಅವರು ರಚನೆಯನ್ನು ಮಾಡಿದ್ದಾರೆ. ಹೆಚ್ಚಿನ ವಿಷಯಗಳನ್ನು ಮುಂದಿನ ವಿಡಿಯೋಗಳಲ್ಲಿ ತಿಳಿದುಕೊಳ್ಳೋಣ. ಸರ್ವೇ ಜನಾಃ ಸುಖಿನೋ ಭವಂತು. ಜಯತು ಸಂಸ್ಕೃತಂ, ಜಯತು ಮನುಕುಲಂ.